ಆತ್ಮೀಯ H16 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮಗೆ ಸ್ವಾಗತ. ನಾನು ನಿಮ್ಮವ MI ಅಥವಾ ಮಲ್ಲಪ್ಪ ಜೋತಾವರ್. ಧರ್ಮಸ್ಥಳದ ಕುರಿತಾಗಿ ದಿನಕ್ಕೊಂದು ಚಂದ ಬೇರೆ ಬೇರೆ ವಿಧದಿಂದ ದಾಳಿಗಳು ನಡೀತಾನೆ ಆಗ್ತಾ ಇದ್ದಾವೆ. ಯಾಕಂದರೆ ಈಗ ಹೊಸದೊಂದು ಸಂತ್ರಸ್ತರ ಸಮಿತಿ ಅಂತ ಯಾರ್ಯಾರ ಈ ಒಂದು ಕಳೆದ 3-4 ದಶಕಗಳಿಂದ ಸಂತ್ರಸ್ತರಾಗಿದ್ದಾರೋ ಅವರೆಲ್ಲರನ್ನ ಕೂಡಿಸಿಕೊಂಡು ಒಂದು ಸಮಿತಿ ಮಾಡಿಕೊಳ್ಳುವಂಥದ್ದು ಅಂತ. ಸಂತ್ರಸ್ತರು ಅಂದ್ರೆ ಈ ಧರ್ಮಸ್ಥಳದ ಕಾಣದ ಕೈಯಿಂದ ತೊಂದರೆಯನ್ನು ಅನುಭವಿಸಿದವರು, ದೇವರ ಹಿಂದೆ ನಿಂತು ಆಡುವವರ ಆಡಿಸುವವರ ಕೈಗೆ ಸಿಕ್ಕು ನುಜ್ಜುಗುಜ್ಜಾದವರು, ಇವರೆಲ್ಲರೂ ಸಂತ್ರಸ್ತರೇ. ಆದರೆ ಇತ್ತೀಚೆಗೆ ನಮ್ಮ CV ನಾಗೇಶ್ ಅವರು ಉತ್ತಮ ವಾಗ್ಮಿ ಮತ್ತು ವಕೀಲರು, ಅವರು ಇನ್ನೊಂದು ಸಂತ್ರಸ್ತರನ್ನು ತೊಗೊಂಬಂದರು. ಈ ಎಲ್ಲ ಸಂತ್ರಸ್ತರಿಂದ ನಮ್ಮ ದೇವಾಲಯ ಮಂಜುನಾಥ ದೇವಸ್ಥಾನಕ್ಕೆ ಇದು ಸಂತ್ರಸ್ತ ಆಗಿದೆ, ಇದರ ಪುಣ್ಯಕ್ಷೇತ್ರದ ಪುಣ್ಯ ಮಹಿಮೆ ಕಡಿಮೆ ಆಗ್ತಾ ಇದೆ, ನಾವು ಸಂತ್ರಸ್ತರು ಅಂತೇಳಿ ಅಡ್ಡಿನ ಒಳ್ಳೆಯದು. ಇವೆಲ್ಲ ನಡೀತಾ ಇದ್ದಾವೆ. ಈ ಸಂತ್ರಸ್ತರು ಯಾರು? ಇವರು ಸಂತ್ರಸ್ತರು ಒಂದು ಕ್ಲಿಯರ್ ಮಾಡಿಬಿಟ್ಟೆ ಮೊದಲೇ ಆರಂಭದಲ್ಲೇ. ದೇವರು ದೇವಸ್ಥಾನ ಅದರ ಪರವಾಗಿ ನಾಗೇಶ್ ಅನ್ನೋದು ದೊಡ್ಡ ವಕೀಲರು ಆರ್ಗ್ಯುಮೆಂಟ್ ಮಾಡಿ ನಾವು ಸಂತ್ರಸ್ತರು ಅಂತೇಳಿ. ಆದ್ರೆ ಇವ ದೇವಸ್ಥಾನವನ್ನು ಸಂತ್ರಸ್ತರನ್ನಾಗಿ ಮಾಡಿದಂಥ ಸಂತ್ರಸ್ತರು ಯಾರು? ಈಗಾಗಲೇ ಗೊತ್ತದ ನಿಮ್ಗೆ. ಸಂತ್ರಸ್ತರು ಸೌಜನ್ಯಾಳಂಥ ಹೆಣ್ಣು ಮಗಳನ್ನು ಕಳೆದುಕೊಂಡಂಥವ್ರು ಅನೇಕ ಹೆಣ್ಣು ಮಕ್ಕಳು, ವೇದವಲ್ಲಿ, ಪದ್ಮಲತ, ಆನೆಮಾವುತ, ಅದ್ರ ಜೊತೆಗೆ ಯಮುನಾ, ಇನ್ನೂ ಅನೇಕರು ಇವ್ರದ್ದು ಸಂತ್ರಸ್ತರು. ಇನ್ನು ಭೂಮಿಯನ್ನು ಕಳೆದುಕೊಂಡಂಥವ್ರು, ಭೂಮಿಯನ್ನು ಕಳೆದುಕೊಂಡು ಒದ್ದಾಡುತ್ತಿರುವಂಥ ಬಡ ಜನರು, ರೈತರಾಗಿರ್ಬೋದು ಅಥವಾ ಅಲ್ಲಿಯ ದಲಿತರಾಗಿರ್ಬೋದು. ಸ್ವತಂತ್ರವಾದ ಮೀಡಿಯಾಗೆ ಬೇಕಾಗಿರುವುದು ಸ್ವತಂತ್ರ ಧ್ವನಿ. ಆ ಸ್ವತಂತ್ರ ಧ್ವನಿ ಉಳಿಸಲು ನೀವು ಮಾಡಬೇಕಾದದ್ದು ಇಷ್ಟೇ. ಅದೇನಪ್ಪಾ ಅಂತಂತಂದ್ರೆ ನಿಮ್ಮ ಕೈಲಾದಷ್ಟು ಸಹಾಯ ಈ ಚಾನಲ್ಗೆ ಮಾಡಿ.